ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ದಾಗಡಿ ಬಳ್ಳಿ ನಾನು ಬಿಡಿಸ್ತಾರಂಥ ಸೊಪ್ಪು. ಇದಕ್ಕೆ ಹಾಡೆ ಬಳ್ಳಿ, ಪಾತಾಳ ಬಳ್ಳಿ ಅಂತ ಕೂಡ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ಬಾವಿ ತೋಡೋರು ಬೇಸಿಗೆನಲ್ಲಿ ಜಾಗ ಸೆಲೆಕ್ಷನ್ ಮಾಡಬೇಕು ಅಂದಾಗ ಎಲ್ಲಿ ದಾಗಡಿ ಸೊಪ್ಪು ಜಾಸ್ತಿ ಬೆಳೆದಿರುತ್ತೆ ಅಂದರೆ ಬೇಸಿಗೆ ಅಂದಾಗ ನಿಮ್ಗೆ ಗೊತ್ತಿರುತ್ತೆ, ಎಲ್ಲ ಕಡೆ ಒಣಗೋಗಿರುತ್ತೆ, ಹುಲ್ಲು ಹಸಿರು ಎಲ್ಲ ಏನೂ ಇರೋದಿಲ್ಲ. ಆದರೆ ಬೇಸಿಗೆನಲ್ಲಿ ಕೂಡ ಚಿಗುರಂಥದ್ದು ಹಸಿರಾಗಿರೋಂಥದ್ದು ಇದೊಂದೇ ಸೊಪ್ಪು. ನೋಡಿ, ಎಲ್ಲ ಹುಲ್ಲೆಲ್ಲ ಒಣಗೋಗಿದೆ, ಹೊಲದಲ್ಲಿ ಏನೂ ಇಲ್ಲ. ಆದರೆ ಈ ದಾಗಡಿ ಸೊಪ್ಪು ಮಾತ್ರ ಹಚ್ಚ ಹಸಿರಾಗಿ ನೀರು ಹಾಕಿ ಬೆಳೆಸಿದ್ದಾರೆ ಅನ್ನೋ ರೀತಿಯಲ್ಲಿ ಬೆಳೆದಿದೆ. ಹಾಗಾಗಿ ಅಂತರ್ಜಲ ಸಿಗುತ್ತೆ ಅಂತೇಳಿ ಆ ಜಾಗನ ಸೆಲೆಕ್ಷನ್ ಮಾಡಿಕೊಂಡು ಬಾವಿ ತೋಡ್ತಾ ಇದ್ರಂತೆ. ಇಲ್ಲಿ ಒಂದು 3 ಇಡಿ ಅಥವಾ 2 ಇಡಿಯಷ್ಟು ದಾಗಡಿ ಸೊಪ್ಪಿದೆ. ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದು ಬೇಲಿ ಮೇಗಲ ಸೊಪ್ಪು ಅಂತಲೇ ಹೇಳ್ಬಹುದು. ಎಲ್ಲನ ಸಪೋರ್ಟ್ ಸಿಕ್ಕರೆ ಬೇಲಿ ಮೇಲೆ ಹಪ್ಕೊಂಡು ಹೋಗ್ತಿರುತ್ತೆ. ಬೇಲಿ ಎಲ್ಲೂ ಸಿಕ್ಕಿಲ್ಲ ಅಂದರೆ ಏನಾದರೂ ಸಪೋರ್ಟ್ ಸಿಗಲಿ ಅಲ್ಲೆಲ್ಲ ಹಪ್ಕೊಂಡು ಹೋಗ್ತಿರುತ್ತೆ. ಈ ಬೇಸಿಗೆಲಿ ಬೆಳೆಯೋದ್ರಿಂದ ಎಲ್ಲ ಕಡೆಯೂ ಸಿಗುತ್ತೆ. ಇದು ಬೇಲಿ ಮೇಲ್ಗಡೆನೇ ಜಾಸ್ತಿ ಅಂತ ಅಂದ್ಕೊಳ್ಬೋದು. ಅದನ್ನು ಜೀವ್ಕೊಂಡು ಬಂದುಬಿಟ್ಟು ಒಂದೊಂದೇ ಎಲೆ ಬಿಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜೀವ್ಕೊಂಡು ಬಂದುಬಿಟ್ಟು ಅದನ್ನು ಒಂದು ಸ್ವಲ್ಪ ತೊಳೆದು ಇಟ್ಕೊಂಡಿದ್ದೀನಿ ಉಪ್ಪು ನೀರು ಹಾಕಿ. ಹಸಿ ಅವರೆಕಾಳು ಸಿಕ್ಕಿದೆ, ಒಂದು ವಿಸಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಉಪ್ಸಾರು ಖಾರಕ್ಕೆ ಒಣಮೆಣ್ಸಿಕಾಯಿನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು ಸಲ ಈ ರೀತಿ ಖಾರ ಮಾಡಿ ಇಟ್ಕೊಂಡೆ ಒಂದು 15 to 20 ಡೇಸ್ವರೆಗೂ ಖಾರನ ಸ್ಟೋರ್ ಮಾಡಬಹುದು. ಅದೇ ಪಾತ್ರೆಗೆ ಒಂದು ವಿಸಲ್ ಕೂಗಿಸಿರೋಂಥ ಅವರೆಕಾಳು ಇತ್ತಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪನ್ನ ಕುಕ್ಕರ್ಗೆ ಹಾಕಿಲ್ಲ, ಆ ಸೊಪ್ಪು ಬೇಗ ಬೇಯುತ್ತೆ. ಹಾಗಾಗಿ ಹೊರಗಡೆನೇ ಬೇಯಿಸ್ಕೊಳ್ಳೋಣ ಪಾತ್ರೆಯಲ್ಲಿ ಅಂಥೇಳಿ ಹೊರಗಡೆನೇ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು 5 to 7 ನಿಮಿಷದಲ್ಲಿ ಈ ಸೊಪ್ಪು ಬೆಂದೋಗುತ್ತೆ. ಇದನ್ನು ಒಣಗಿಸಿ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇದು ಬೆನಿಫಿಟ್ ಅಂತೂ ತುಂಬಾ ಇದೆ. ಬರೀ ಬೇರೆ ಮೇಲೆ ಸೊಪ್ಪು ಅಂತ ಹೇಳ್ತೀರಾ ನೀವು, ಆದರೆ ಇದ್ರದ್ದು ಉಪಯೋಗಗಳು ತುಂಬ ಇದೆ. ಇದು ತಂಪು, ತಲೆ ಕೂಡ ಹಚ್ಕೊಳ್ತಾರೆ. ಕಣ್ಣುರಿ, ತಲೆ ಉರಿ, ಕಾಲುರಿ ಇದ್ದಾಗ ರುಬ್ಬಿಟ್ಟು 1 ಗಂಟೆ ಇಟ್ಟರೆ ಜೆಲ್ ಥರ ಆಗುತ್ತೆ. ಕೂದಲು ಗಚ್ಚಿ ಸ್ನಾನ ಮಾಡಬಹುದು. ಆದರೆ ತುಂಬ ತಂಪಿರೋದ್ರಿಂದ ಜಾಸ್ತಿ ಬಳಸೋಂಗಿರಲ್ಲ. ಹಾಗೆ ಡಯಾಬಿಟಿಕ್ ಪೇಷೆಂಟ್ಗಳಿಗೆ ಎಲ್ರಿಗೂ ತುಂಬಾ ಒಳ್ಳೆಯದು. ಈಗ ಒಣಮೆಣ್ಸಿಕಾಯಿ ಹುರಿದಿದ್ದೀವಲ್ಲ, ಈ ತೊಟ್ಟೆಲ್ಲ ಬಿಡಿಸ್ಕೊಳ್ಳಿ. ತೊಟ್ಟು ವೇಸ್ಟು, ತೊಟ್ಟು ಸಮೇತ ಹುರ್ಕೋಬೇಡಿ. ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಇದೆ. ಒಣಮೆಣಸಿನ್ಕಾಯಿಗೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡು ಜೀರಿಗೆ, ಬೆಳ್ಳುಳ್ಳಿ, ಮೆಣಸು ಎಲ್ಲ ಜೊತೆಲೇ ಹಾಕ್ಕೊಂಡು ಇದನ್ನು ತರಿಯಾಗಿ ಪೌಡ್ರ್ ಮಾಡ್ಕೊಳ್ತೀನಿ. ಮೊದಲೇ ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ಹುಣಸೆಹಣ್ಣು ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ. ನೋಡಿ, ತರಿಯಾಗಿ ಪೇಸ್ಟ್ ಮಾಡಿಕೊಂಡ್ರೆ ಈ ಥರ ಆಗುತ್ತೆ. ಮತ್ತು ನೀವು ಈ ರುಬ್ಬೋದಕ್ಕೆ ಏನು ನೀರನ್ನ ಉಪಯೋಗಿಸ್ತಿರಲ್ಲ, ಕುದಿಸಿ ಆರಿರೋಂಥ ನೀರು ತೊಗೊಳ್ಳಿ. ನೀವು 1 ತಿಂಗಳು ಇಟ್ಟರೆ ಖಾರ ತುಂಬಾ ಚೆನ್ನಾಗಿರುತ್ತೆ. ನಾನೀಗ ನೆನೆಸಿರೋಂಥ ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಒಣ ಕೊಬ್ಬರಿ ತುರಿ 1 ಸ್ಪೂನಷ್ಟು ಹಾಕ್ಕೊಂಡು, ಕಾಯಿಸಿ ಆರಿಸಿರೋಂಥ ನೀರನ್ನ ಹಾಕ್ಕೊಂಡು ಈಗ ಮತ್ತೆ ರುಬ್ಕೊಳ್ತಾ ಇದ್ದೀನಿ. ಇಲ್ಲಿವರೆಗೂ ನೀರು ಹಾಕಿರಲಿಲ್ಲ, ಈಗ ನೀರು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಗಟ್ಟಿಯಾಗೆ ಇಲ್ಲಿ ತುಂಬ ಚಟ್ನಿ ಹದದಲ್ಲಿ ತೆಳುವಾಗಿ ಮಾಡ್ಕೋಬೇಡಿ ಉಪ್ಸಾರು ಖಾರನ. ಇಲ್ಲಿ ನಾನು 2 ಬಾಕ್ಸ್ ಮಾಡ್ಕೊಂಡಿದ್ದೀನಿ. ಪ್ರತಿದಿನ 1 ಬಾಕ್ಸನ್ನು ತೆಗೆದು ಉಪಯೋಗಿಸೋಕ್ಕಾಗಲ್ಲ. ಪ್ರತಿದಿನ ನಮ್ಮ ಮನೇಲಿ ನೈಟ್ ಉಪ್ಸಾರು ಇರುತ್ತೆ, ಬೆಳಗ್ಗೆ ಹೊತ್ತು ಬೇರೆ ಸಾಂಬಾರು, ಗಟ್ಟಿ ಸಾಂಬಾರು ಇರುತ್ತೆ. ಹಾಗಾಗಿ ಸಣ್ಣ ಡಬ್ಬಿಗೆ 1 ಹಾಕ್ಕೊಳ್ಳಿ. ನೀವು ಡೈಲಿ ಉಪಯೋಗಿಸ್ಬೇಕಾದಾಗ ಸಣ್ಣ ಡಬ್ಬಿಗೆ 1 ಸ್ಪೂನಷ್ಟು ಹಾಕ್ಕೊಂಡು ಉಪಯೋಗಿಸ್ಕೊಳ್ಳಿ. ದಿನ ನಾವು ಫ್ರಿಜ್ಜಿಂದ ತೆಗೆಯೋದು ಹೊರಗಡೆ ಮತ್ತು ಒಳಗಡೆ ಇಡೋದು ಮಾಡ್ತಿದ್ರೆ ಅಳಸೋಗುತ್ತೆ ಚಟ್ನಿ. ಹಾಗಾಗಿ 2 ಡಬ್ಬಿನಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಮಿಕ್ಸಿ ಜಾರೆಲ್ಲ ತೊಳೆದ ನಂತರ ಉಪ್ಸಾರು ಖಾರದ ನೀರನ್ನ ಹಾಕ್ಕೊಂಡು ಮತ್ತೆ ಕುದಿಸ್ಕೊಳ್ತಿದ್ದೀನಿ. ಸೊಪ್ಪು ಕೂಡ ಅಷ್ಟರಲ್ಲಿ ಬೆಂದಿದೆ. ನಾವು ಖಾರ ರುಬ್ಬೋಷ್ಟರಲ್ಲಿ ಸೊಪ್ಪು ಕೂಡ ಬೆಂದಿರುತ್ತೆ. ನಿಮಗೆ ಖಾರ ಏನಾದ್ರು ರುಬ್ಬಿ ಇಟ್ಕೊಂಡಿದ್ರೆ ಈ ಖಾರನ ಸೊಪ್ಪು ಕಾಳು ಬೇಯಿಸ್ಕೊಂಡು 1/2 ಸ್ಪೂನಷ್ಟು ಖಾರನ ಕಲಸು ಇದ್ದರೆ ಸಾಂಬಾರು ಕೂಡ ರೆಡಿಯಾಗುತ್ತೆ. ಈ ಖಾರನ ನೀವು 1 ತಿಂಗಳು ತನಕ ಕೂಡ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೊಳ್ಬಹುದು. ಚಪಾತಿಗೆ, ಮೊಸರನ್ನ ಜೊತೆಗೆ, ತುಪ್ಪ ಅನ್ನೋ ಜೊತೆಗೆಲ್ಲ ಈ ಖಾರನ ಉಪಯೋಗಿಸ್ಕೊಳ್ಬೋದು. ರೊಟ್ಟಿ ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಜಜ್ಜಿರೋಂಥ 1 ಗೆಡ್ಡೆ ಬೆಳ್ಳುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಕಲರ್ ಚೇಂಜ್ ಆಗಿಷ್ಟು ಫ್ರೈ ಮಾಡಿ ಬಸ್ತಿರೋಂಥ ಉಪ್ಸಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದೇ ಪಾತ್ರೆಯಲ್ಲಿ ಸೊಪ್ಪು ಕಾಳು ಕೂಡ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಹೆಚ್ಚಿರೋಂಥ 2 ಗೆಡ್ಡೆ ಈರುಳ್ಳಿ, 1 ಒಣಮೆಣ್ಸಿಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋಷ್ಟು ಫ್ರೈ ಆಗಬೇಕಾಗುತ್ತೆ. ಈರುಳ್ಳಿ ಫ್ರೈ ಆಗಿಲ್ಲ ಅಂದರೆ ಚೆನ್ನಾಗಿರಲ್ಲ. ನಂತರ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಿದ್ದೀನಿ, 2 ಟೇಬಲ್ ಸ್ಪೂನಷ್ಟು. ತೆಂಗಿನಕಾಯಿ ತುರಿ ಕೂಡ ಚಟಪಟ ಅನ್ನೋಷ್ಟು ಫ್ರೈ ಮಾಡ್ಕೊಳ್ಳಿ. ಹಸಿದನ್ನ ಕೊನೆಯಲ್ಲಿ ಹಾಕೋದಕ್ಕಿಂತ ಎಣ್ಣೆಲಿ ಫ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ. ನಂತರ ಬಸ್ತಿರೋಂಥ ಸೊಪ್ಪು ಮತ್ತು ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾವು ಸೊಪ್ಪು ಮತ್ತು ಕಾಳು ಬೇಯಬೇಕಾದಾಗ ಖಾರ ಎಲ್ಲ ಕಲಸಿ ನೀರು ಬಿಟ್ಟಿದ್ರಿಂದ ಖಾರ ಜಾಸ್ತಿ ಅವಶ್ಯಕತೆ ಇರಲ್ಲ. ಹಾಗಾಗಿ 1 ಒಣಮೆಣ್ಸಿಕಾಯಿನ ಹಾಕ್ಕೊಂಡಿದ್ದೀನಿ. ಈ ಸೊಪ್ಪಂತೂ ತುಂಬ ರುಚಿಯಾಗಿರುತ್ತೆ. ಒಗ್ಗರಣೆನೇ ಮಾಡೋದು ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಬೇರೆ ಸೊಪ್ಪುಗಳಿಗಿಂತ ರುಚಿ ಡಿಫ್ರೆಂಟ್ ಆಗಿರುತ್ತೆ. ಒಂದು ಸಲ ನಿಮ್ಗೆ ಸಿಕ್ಕಿದ್ರೆ ಟ್ರೈ ಮಾಡಿ. ಹೊಲಗಳಲ್ಲಿ, ಗದ್ದೆಗಳಲ್ಲಿ ನಾನು ಇದು ಬೇಸಿಗೆಲಿ ಬೆಳೆಯುತ್ತೆ ಅನ್ನೋ ಕಾರಣ ಹೇಳಿರೋದ್ರಿಂದ ನೀವು ಎಲ್ಲನ ಹೋಗಿ ಎಲ್ಲಿ ಹಸಿರಾಗಿರುತ್ತಲ್ಲ ಅಲ್ಲೆಲ್ಲ ಜಾಗಡಿ ಸೊಪ್ಪು ಆಲ್ಮೋಸ್ಟ್ ಬೆಳೆದಿರುತ್ತೆ. ಇದಕ್ಕೆ ನೀರಿನ ಅವಶ್ಯಕತೆ ಇಲ್ಲ. ಹಾಗಾಗಿ ಎಲ್ಲ ಬಯಲು ಪ್ರದೇಶದಲ್ಲಿ ಕೂಡ ಇದು ಬೆಳೆದಿರುತ್ತೆ. ಈಗ ಸಾಂಬಾರು, ಪಲ್ಯ 2 ರೆಡಿ ಆಯಿತು. ಇದು ಮುದ್ದೆ ಜೊತೆಗೆ ಮತ್ತು ಅನ್ನ ಜೊತೆಗೆ ಒಳ್ಳೆ ಕಾಂಬಿನೇಷನು. ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಫ್ರೆಶ್ ಆಗಿರೋಂಥ ಉಪ್ಸಾರು, ಹಾಗೆ ಉಪ್ಸಾರು ಖಾರ ಹಾಕ್ಕೊಂಡು ಸ್ವಲ್ಪ ತುಪ್ಪ ಬೇಕಾದರೆ ಹಾಕ್ಕೊಳ್ಳಿ, ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಳ್ಳಿ. ಹೆಂಗಿರುತ್ತೆ ಅಂದರೆ ಯಾವ ನಾನ್ ವೆಜ್ ತಿಂದ ಮೇಲೆ ಕೂಡ ನೆಕ್ಸ್ಟ್ ಡೇ ಉಪ್ಸಾರು ಬೇಕು ಅಂತಲೇ ಮಾಡಿಸ್ಕೊಂಡು ಊಟ ಮಾಡ್ತಾರೆ. ಯಾಕೆಂದರೆ ಹೆವಿ ಫುಡ್ ತಿಂದು ನಮಗೆ ಅಷ್ಟು ಡೈಜೆಷನ್ ಆಗಲ್ಲ ಅಂತ ಕೂಡ ಹೊಟ್ಟೆಗೆ ತೃಪ್ತಿ ಕೊಡೋಂಥದ್ದು ಉಪ್ಸಾರು ಅಂತ.
ಹೊಟ್ಟೆ ತೃಪ್ತಿ ಆದರೆ ಮನಸ್ಸು ಕೂಡ ತೃಪ್ತಿ ಆಗುತ್ತೆ. ಹಾಗಾಗಿ ನಿಮ್ಗೆ ಉಪ್ಸಾರು ಮಾಡೋದು, ಖಾರ ಮಾಡೋದೆಲ್ಲ ತೋರಿಸ್ಕೊಟ್ಟಿದ್ದೀನಿ. ಒಂದು ಸಲ ಮಾಡಿ ಟ್ರೈ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಓಕೆ, ಬಾಯ್. ಥ್ಯಾಂಕ್ ಯು.